ಸೂಪರ್ ಪ್ರೈಮ್ ಅಟ್ 9 ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡಿ. ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಕೆಆರ್ಪುರಂ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ಗೆ ಜನಪ್ರತಿನಿಧಿಗಳ ಕೋರ್ಟ್ ಶಾಕ್ ನೀಡಿದೆ. ಭೈರತಿ ಸಲ್ಲಿಸಿದ್ದ ನಿರೀಕ್ಷಣಾ ಜಾಮೀನು ಅರ್ಜಿಯ ವಿಚಾರಣೆ ನಡೆಸಿರುವ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪೀಠ ಅರ್ಜಿಯನ್ನು ವಜಾಗೊಳಿಸಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಂಡಿರುವ ಹಿನ್ನೆಲೆಯಲ್ಲಿ ಭೈರತಿ ಬಸವರಾಜ್ಗೆ ಬಂಧನ ಭೀತಿ ಮತ್ತಷ್ಟು ಹೆಚ್ಚಾಗಿದೆ. ರಾಜ್ಯ ಮತ್ತು ಹೊರ ರಾಜ್ಯಗಳಲ್ಲಿ ಸಿಐಡಿ ಅಧಿಕಾರಿಗಳು ಶೋಧ ತೀವ್ರಗೊಳಿಸಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಕುರ್ಚಿ ವಿಚಾರ ಭಾರೀ ಸದ್ದು ಮಾಡ್ತಾ ಇರುವ ಬೆನ್ನಲ್ಲೇ ಮಾಜಿ ಸಚಿವ ಕೆಎನ್ ರಾಜಣ್ಣ ನಡೆ ಕ್ಷಣ ಕ್ಷಣಕ್ಕೂ ಕುತೂಹಲವನ್ನ ಮೂಡಿಸಿದೆ. ಈಗಾಗಲೇ ರಾಹುಲ್ ಗಾಂಧಿ ಅವರಿಗೆ ಕಳೆದ ತಿಂಗಳು ಪತ್ರವನ್ನ ಬರೆದಿದ್ರು. ಆ ಪತ್ರ ಇವತ್ತು ವೈರಲ್ ಆದ ಬೆನ್ನಲ್ಲೇ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ. ಈ ವೇಳೆ ಪ್ರಸಕ್ತ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆದಿದೆ. ಅಲ್ಲದೆ ರಾಹುಲ್ ಗಾಂಧಿಗೆ ಬರೆದ ಪತ್ರದ ಬಗ್ಗೆಯೂ ಸಮಾಲೋಚನೆ ನಡೆಸಿದ್ದಾರೆ ಎನ್ನಲಾಗಿದೆ. ಮೈಸೂರಿನ ಮೂಡಾ ಹಗರಣ ಸಂಬಂಧಿಸಿದಂತೆ ಮೂಡಾ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಸೀಲ್ಡ್ ಕವರ್ನಲ್ಲಿ ಲೋಕಾಯುಕ್ತ ಎಸ್ಪಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿಯೇ ಲೋಕಾಯುಕ್ತ ಬಿ ರಿಪೋರ್ಟ್ ಪ್ರಶ್ನಿಸಿ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ್ದ ಅರ್ಜಿ ವಿಚಾರಣೆಯೂ ಕೂಡ ನಡೆಯಿತು. ದೂರುದಾರ ಸ್ನೇಹಮಯಿ ಕೃಷ್ಣ ವಾದ ಆಲಿಸಿರುವಂತಹ ಕೋರ್ಟ್ ಜನವರಿ 5ಕ್ಕೆ ವಿಚಾರಣೆಯನ್ನು ಮುಂದೂಡಿದೆ. ವಿಧಾನಮಂಡಲ ಅಧಿವೇಶನದಲ್ಲಿ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಅಂಗೀಕಾರ ವಿರೋಧಿಸಿ ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಯನ್ನು ತೀವ್ರಗೊಳಿಸಿದೆ. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ತುಮಕೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಯ ಕೇಂದ್ರಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಭಾರೀ ಪ್ರತಿಭಟನೆಯನ್ನು ನಡೆಸಿದರು. ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಹತ್ತಿಕ್ಕಲಾಗ್ತಿದ್ದು ಯಾವುದೇ ಕಾರಣಕ್ಕೂ ರಾಜ್ಯಪಾಲರು ಮಸೂದೆಗೆ ಅಂಕಿತ ಹಾಕಬಾರದು ಅಂತ ಒತ್ತಾಯಿಸಿದರು. ಅನೈತಿಕ ಸಂಬಂಧದ ಶಂಕೆಯ ಮೇಲೆ ಗಂಡನೇ ಹೆಂಡತಿಯನ್ನ ಗುಂಡಿಟ್ಟು ಕೊಲೆ ಮಾಡಿದ್ದಾನೆ. ಮಾಗಡಿ ರಸ್ತೆಯ ಇಂಡಸ್ಟ್ರಿಯಲ್ ಟೌನ್ ಬಳಿಯಲ್ಲಿ ಗಂಡನೇ ಹೆಂಡತಿಯ ಹಣೆಗೆ ಗುಂಡಿಟ್ಟು ಹತ್ಯೆ ಮಾಡಿದ್ದಾನೆ. ಪತಿ ಬಾಲಮುರುಗನ್ ಹಾರಿಸಿರ್ತಕ್ಕಂತಹ ಗುಂಡಿಗೆ ಪತ್ನಿ ಭುವನೇಶ್ವರಿ ಸ್ಥಳದಲ್ಲಿ ಪ್ರಾಣ ಬಿಟ್ಟಿದ್ದಾಳೆ. ನಂತರ ಪತಿ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಪಿಸ್ತೂಲ್ ಅಕ್ರಮವಾಗಿ ತರಿಸಿದ್ದ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿದ್ದು ತನಿಖೆ ನಡೆಸಲಾಗುತ್ತಿದೆ. ಹುಬ್ಬಳ್ಳಿಯ ಇನಾಂ ವೀರಾಪುರದಲ್ಲಿ ನಡೆದ ಮರ್ಯಾದಾ ಹತ್ಯೆ ಘಟನೆಯ ವೇಳೆ ಗಾಯಗೊಂಡಿದ್ದವರ ಪರಿಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳು ಚಿಕಿತ್ಸೆಯನ್ನು ಪಡಿತಾ ಇದ್ದು, ಗಾಯಾಳುಗಳ ಭೇಟಿಗೆ ಜಿಲ್ಲಾಧಿಕಾರಿ ದಿವ್ಯಪ್ರಭು ಆಗಮಿಸಿದರು. ಈ ವೇಳೆ ದಲಿತ ಮುಖಂಡರು ಜಿಲ್ಲಾಧಿಕಾರಿಗಳಿಗೆ ಘೇರಾವ್ ಹಾಕಿ ಆಕ್ರೋಶ ಹೊರಹಾಕಿದ್ದಾರೆ. ಘಟನೆ ನಡೆದು 2 ದಿನಗಳು ಕಳೆದ ನಂತರ ಈಗ ಬಂದಿದ್ದೀರಾ ಅಂತ ಡಿಸಿ ವಿರುದ್ಧ ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಜ್ಯೋತಿ ಪಾಟೀಲ್ ಆತ್ಮಹತ್ಯೆಗೆ ಸಂಬಂಧಿಸಿದಂತೆ ಮಲ್ಲಿನಾಥ್ ಬಿರಾದಾರ್ ಎಂಬಾತನನ್ನು ಬಂಧಿಸಲಾಗಿದೆ. ಫರಾದಾಬಾದ್ ಪೊಲೀಸರು ಮಲ್ಲಿನಾಥ್ನನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿದ್ದಾರೆ. ಬಂಧಿತ ಮಲ್ಲಿನಾಥ್ ಮುಂದೆ ಜ್ಯೋತಿ ಪಾಟೀಲ್ ಪೆಟ್ರೋಲ್ ಸುರಿಕೊಂಡು ಬೆಂಕಿ ಹಚ್ಚಿಕೊಂಡಿದ್ದರು. ಈ ಹಿಂದೆ ಇವರಿಬ್ಬರು ಕೂಡ ಆತ್ಮೀಯರಾಗಿದ್ದರು. ಇತ್ತೀಚೆಗೆ ದೂರವಾಗಿದ್ದರಂತೆ. ಇದೇ ಆತ್ಮಹತ್ಯೆಗೆ ಕಾರಣ ಎನ್ನಲಾಗಿದೆ. ಚಾಮರಾಜನಗರದ ನಂಜೇದೇವರಪುರ ಬಳಿಯಲ್ಲಿ ಕಾಣಿಸಿಕೊಂಡಿದ್ದ 5 ಹುಲಿಗಳಿಗಾಗಿ ಕೂಂಬಿಂಗ್ ಮುಂದುವರೆದಿದೆ. ಹುಲಿಗಳ ಸೆರೆಗೆ 8 ತಂಡ ರಚನೆ ಮಾಡಲಾಗಿದ್ದು 3 ಡ್ರೋನ್, 100ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಮಧ್ಯೆ ನಿನ್ನೆ ರಾತ್ರಿ ಹುಲಿ ಸಂಚಾರದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಜೊತೆಗೆ ಹುಲಿಗಳ ಹೆಜ್ಜೆ ಗುರುತು ಕೂಡ ಪತ್ತೆಯಾಗಿದೆ. ಈಗಾಗಲೇ 3 ಹಳ್ಳಿಗಳ ರೈತರು ಜಮೀನುಗಳಿಗೆ ತೆರಳದಂತೆ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಉಡುಪಿ ಜಿಲ್ಲೆ ಹಿರಿಯಡ್ಕ ಠಾಣೆ ವ್ಯಾಪ್ತಿಯ ಗುಡ್ಡೆ ಅಂಗಡಿ ಬಳಿ ನಡು ರಸ್ತೆಯಲ್ಲೇ ಲಾರಿಯೊಂದು ಮಗುಚಿ ಬಿದ್ದಿದೆ. ಕುಡಿದ ಮತ್ತಿನಲ್ಲಿ ಲಾರಿ ಚಾಲಕ ಬೇಕಾಬಿಟ್ಟಿ ಚಾಲನೆ ಮಾಡಿದ್ದು ನಿಯಂತ್ರಣ ತಪ್ಪಿ ಲಾರಿ ಮಗುಚಿ ಬಿದ್ದಿದೆ. ಯಾವುದೇ ವಾಹನ ಸಂಚಾರ ಇಲ್ಲದ ಕಾರಣ ಅನಾಹುತ ತಪ್ಪಿದೆ. ಲಾರಿ ಮಗುಚಿರುವಂತಹ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹುಬ್ಬಳ್ಳಿಯಲ್ಲಿ ನಡೆದ ಮಾರ್ಕ್ ಸಿನಿಮಾ ಪ್ರಚಾರ ವೇದಿಕೆಯಲ್ಲಿ ಕಿಚ್ಚ ಸುದೀಪ್ ನೀಡಿದ್ದಂತಹ ಮಾತು, ಅವರ ನೀಡಿದ್ದ ಹೇಳಿಕೆ ಭಾರೀ ಚರ್ಚೆಗೀಡಾಗಿತ್ತು. ಇದಕ್ಕೆ ಪರವಿರೋಧ ಚರ್ಚೆಗಳು ಹೆಚ್ಚಾಗ್ತಾ ಇದ್ದಂತೆ ನಾನು ಮಾತನಾಡಿರುವಂಥದ್ದು ಪೈರಸಿ ವಿರುದ್ಧ ಅಂತ ಖುದ್ದು ಸುದೀಪ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ಪೈರಸಿ ಬಗ್ಗೆ ಮಾತನಾಡಿರುವ ನಿರ್ದೇಶಕ ತರುಣ್ ಸುಧೀರ್ ಪೈರಸಿ ವಿರುದ್ಧ ಒಟ್ಟಾಗಿ ದೂರು ಕೊಟ್ಟರೆ ಪರಿಣಾಮ ಆಗುತ್ತೆ ಅಂತ ಹೇಳಿದರು. ಹಾಸ್ಯ ನಟ ಸಾಧು ಕೋಕಿಲ ಪ್ರತಿಕ್ರಿಯೆಯನ್ನು ನೀಡಿದ್ದು ಹೊರಗೆ ನಡೀತಿರುವಂತಹ ವಾರ್ ಶಾಂತವಾಗಲಿ ಅಂತ ಹೇಳಿದರು. ಫ್ಯಾನ್ಸ್ ವಾರ್ ಬಳಿಕ ಇದೇ ಮೊದಲ ಬಾರಿಗೆ ಪತಿ ದರ್ಶನ್ ಅವರನ್ನ ಅವರ ಪತ್ನಿ ವಿಜಯಲಕ್ಷ್ಮಿ ಭೇಟಿಯಾಗಿದ್ದಾರೆ. ದಿನಕರ್ ತೂಗುದೀಪ್ ಜೊತೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ತೆರಳಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತನಾಡಿದ್ರು. ಈ ವೇಳೆ ಫ್ಯಾನ್ಸ್ ವಾರ್ ಬಗ್ಗೆ ಹಾಗೂ ಹೊರಗಡೆ ಏನೇನು ಆಗ್ತಾ ಇದೆ ಅನ್ನೋದರ ವಿಚಾರದ ಬಗ್ಗೆ ಕೂಡ ಮಾಹಿತಿಯನ್ನು ನೀಡಿದ್ದಾರೆ. ದರ್ಶನ್ ಭೇಟಿಯ ಬಳಿಕ ವಿಜಯಲಕ್ಷ್ಮಿ ಕಾರ್ನಲ್ಲಿ ಹೊರಡುವಾಗ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದಾರೆ.
ಜನವರಿ 29ರಿಂದ ಫೆಬ್ರವರಿ 6ರವರೆಗೆ 17ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಡೆಸಲು ನಿರ್ಧರಿಸಲಾಗಿದೆ. ಕಾರ್ಯಕ್ರಮ ಕುರಿತು ಸಂಘಟನಾ ಸಮಿತಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಸಭೆಯಲ್ಲಿ ದಿನಾಂಕ ನಿಗದಿ ಜೊತೆಗೆ ಚಲನಚಿತ್ರೋತ್ಸವದ ರಾಯಭಾರಿಯಾಗಿ ಪ್ರಕಾಶ್ ರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ಈ ಬಾರಿಯ ಚಲನಚಿತ್ರೋತ್ಸವದಲ್ಲಿ 60 ದೇಶಗಳ 200ಕ್ಕೂ ಹೆಚ್ಚು ಚಲನಚಿತ್ರಗಳು ಪ್ರದರ್ಶನಗೊಳ್ಳಲಿವೆ. ಜರ್ಮನಿ ಪ್ರವಾಸದಲ್ಲಿರುವ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾರತದ ಪ್ರಜಾಪ್ರಭುತ್ವದ ಕುರಿತು ಮಾತನಾಡಿದ್ದಾರೆ. ಬರ್ಲಿನ್ನಲ್ಲಿ ಮಾತನಾಡಿರುವ ರಾಹುಲ್, ನಮ್ಮ ಗುಪ್ತಚರ ಸಂಸ್ಥೆಗಳು ಇಡಿ, ಸಿಬಿಐ ಪಕ್ಷಪಾತವಾಗಿ ವರ್ತಿಸ್ತಾ ಇವೆ. ಬಿಜೆಪಿ ವಿರುದ್ಧ ಯಾವುದೇ ಪ್ರಕರಣಗಳನ್ನು ದಾಖಲಿಸುವುದಿಲ್ಲ. ಭಾರತದಲ್ಲಿ ಪ್ರಜಾಪ್ರಭುತ್ವ ದುರ್ಬಲವಾಗ್ತಿದೆ ಅಂತ ಗುಡುಗಿದ್ದಾರೆ. ರಾಹುಲ್ ಗಾಂಧಿಯ ಮಾತನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ ಪ್ರಜಾಪ್ರಭುತ್ವ ವಿರೋಧಿ ಅಂತ ಬಿಜೆಪಿ ತಿರುಗೇಟು ನೀಡಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರಧಾನಿಯಾಗಿ ಮಾಡ್ತೀವಿ, ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ತಾರೆ ಅನ್ನೋದನ್ನ ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಹೇಳಿದ್ದಾರೆ. ಅಲ್ಲದೆ ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳ ಕುರಿತು ಪ್ರಿಯಾಂಕಾ ಗಾಂಧಿ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಒಡಿಶಾದಲ್ಲಿ 22 ನಕ್ಸಲರು ಶರಣಾಗಿದ್ದಾರೆ. ಸಮಾಜದ ಮುಖ್ಯವಾಹಿನಿಗೆ ಬರಲು ನಿರ್ಧರಿಸಿ ಮಲ್ಕನಗಿರಿಯಲ್ಲಿ ಶಸ್ತ್ರಾಸ್ತ್ರ ತ್ಯಜಿಸಿ 22 ನಕ್ಸಲರು ಪೊಲೀಸರಿಗೆ ಶರಣಾಗಿದ್ದಾರೆ. ಎಕೆ ಸರಣಿಯ ರೈಫಲ್ಗಳು ಮತ್ತು INSAS ರೈಫಲ್ಗಳು, ಜೀವಂತ ಗುಂಡುಗಳು ಸೇರಿದಂತೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ನಕ್ಸಲರು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ರಾಷ್ಟ್ರೀಯ ಕುಸ್ತಿ ಚಾಂಪಿಯನ್ಶಿಪ್ಗೆ ತೆರಳುತ್ತಾ ಇದ್ದ ಕ್ರೀಡಾಪಟುಗಳು ರೈಲಿನ ಶೌಚಾಲಯದ ಪಕ್ಕ ಕುಳಿತು ಪ್ರಯಾಣಿಸಿದ್ದಾರೆ. 18 ಯುವ ಕುಸ್ತಿಪಟುಗಳು 69ನೇ ರಾಷ್ಟ್ರೀಯ ಶಾಲಾ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಬೇಕಾಗಿತ್ತು. ಹೀಗಾಗಿ ಸ್ಪರ್ಧಿಗಳು ಒಡಿಶಾದಿಂದ ಉತ್ತರ ಪ್ರದೇಶಕ್ಕೆ ರೈಲಿನಲ್ಲಿ ಸಂಚರಿಸುವ ವೇಳೆ ಶೌಚಾಲಯದ ಬಳಿಯಲ್ಲಿ ಕುಳಿತಿದ್ದಾರೆ. ವಿಡಿಯೋ ವೈರಲ್ ಆಗಿದ್ದು ಇದು ಕ್ರೀಡಾ ಇಲಾಖೆಯನ್ನು ಮುಜುಗರಕ್ಕೆ ಈಡು ಮಾಡಿದೆ. ವಿಶ್ವವಿಖ್ಯಾತ ಆನ್ಲೈನ್ ಗೇಮ್ ಕಾಲ್ ಆಫ್ ಡ್ಯೂಟಿ ನಿರ್ಮಾತೃ ವಿನ್ ಜಾಂಪೆಲ್ಲಾ ಭೀಕರ ಕಾರು ಅಪಘಾತದಲ್ಲಿ ಸಾವಿಗೀಡಾಗಿದ್ದಾರೆ. ಕಳೆದ 3 ದಿನಗಳಿಂದ ಸುರಿತಾ ಇರುವ ಮಹಾಮಳೆಗೆ ಫ್ರಾನ್ಸ್ ತತ್ತರಿಸಿ ಹೋಗಿದೆ. ಕಾರುಗಳು ರಸ್ತೆಯಲ್ಲಿ ತರಗೆಲೆಗಳಂತೆ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ ಕಂಡು ಬರ್ತಾ ಇದೆ. ಜನರ ರಕ್ಷಣೆಗೆ ರಕ್ಷಣಾ ಪಡೆಗಳು ಹರಸಾಹಸ ಪಡ್ತಾ ಇವೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಕಾಂಗ್ರೆಸ್ ಒಳಗೆ ಜೋರಾಗಿರುವಂತಹ ಕುರ್ಚಿ ಕದನದಲ್ಲಿ ಮಾಜಿ ಸಚಿವ KN ರಾಜಣ್ಣ ಅವರ ಲೆಟರ್ ಬಾಂಬ್ ಈಗ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಸೆಪ್ಟೆಂಬರ್ ಕ್ರಾಂತಿ ಆಗೋಗ್ಬಿಡುತ್ತೆ ಅಂತೇಳಿ ಹೇಳ್ಕೊಂಡಿದ್ದಂತಹ ರಾಜಣ್ಣ ಆಗಸ್ಟ್ನಲ್ಲೇ ಕುರ್ಚಿ ಕಳ್ಕೊಂಡಿದ್ರು. ಅದಕ್ಕೆ ಕಾರಣ ಆಗಿದ್ದು ಅವರ ಮಾತು. ಮತಗಳ್ಳತನದ ವಿರುದ್ಧದ ಹೋರಾಟದ ಸಂದರ್ಭದಲ್ಲಿ ಅವರು ಹೇಳಿದ್ದಂತಹ ಮಾತಿನ ಕಾರಣಕ್ಕಾಗಿ ಅವ್ರನ್ನ ಸಂಪುಟದಿಂದ ವಜಾಗೊಳಿಸಲಾಯಿತು. ಈಗ ತನ್ನನ್ನು ವಜಾ ಮಾಡಿದ್ದಕ್ಕೆ ಸ್ಪಷ್ಟನೆಗಳನ್ನು ಕೊಟ್ಟಿರುವಂತಹ ರಾಜಣ್ಣ ರಾಹುಲ್ ಗಾಂಧಿಗೆ ವಿವರವಾದಂತಹ ಪತ್ರವನ್ನು ಬರೆದಿದ್ದಾರೆ. ಈ ಪತ್ರದಲ್ಲಿ DK ಶಿವಕುಮಾರ್ ಅವರ ಬಗ್ಗೆಯೂ ಕೂಡ ದೂರನ್ನು ದಾಖಲಿಸಿದ್ದಾರೆ. ನಾನೇ 5 ವರ್ಷ ಮುಖ್ಯಮಂತ್ರಿಯಾಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಪದೇ ಪದೇ ಹೇಳಿಕೆ ಕೊಡ್ತಾನೇ ಇದ್ದಾರೆ. ಆದರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಅದು ಸಂಕ್ರಾಂತಿ ವೇಳೆಗೆ ಅಂತ DCM ಆಪ್ತರು ಭವಿಷ್ಯ ಹೇಳ್ತಿದ್ದಾರೆ. ಮುಖ್ಯಮಂತ್ರಿ ಗಾದಿಗೇರಲು DK ಶಿವಕುಮಾರ್ ಕೂಡ ಸದ್ದಿಲ್ಲದೆ ವೇದಿಕೆಯನ್ನು ರೆಡಿ ಮಾಡ್ಕೊಳ್ತಿದ್ದಾರೆ. ಇದರ ಮಧ್ಯೆನೇ ಸಿಎಂ ಪರಮಾಪ್ತರಾಗಿದ್ದ ಮಾಜಿ ಸಹಕಾರ ಸಚಿವ KN ರಾಜಣ್ಣರನ್ನು 3 ದಿನಗಳಲ್ಲಿ 2 ಸಲ DK ಶಿವಕುಮಾರ್ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ರಾಜಣ್ಣರನ್ನ ಹಾಡಿ ಹೊಗಳಿದ್ರು. ಈಗ ನೋಡಿದ್ರೆ ಇದೇ KN ರಾಜಣ್ಣ ರಾಹುಲ್ ಗಾಂಧಿಗೆ 8 ಪುಟಗಳ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಸಿದ್ದರಾಮಯ್ಯನವರನ್ನ ಹಾಡಿ ಹೊಗಳಿದ್ದಾರೆ. DK ಶಿವಕುಮಾರ್ ಆಡಳಿತ ವೈಖರಿ ಬಗ್ಗೆಯೂ ಪತ್ರದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ. ಮತಗಳ್ಳತನ, ಲೋಕಸಭೆ ಹಿನ್ನಡೆಗೆ DKಶಿ ಹೊಣೆ ಎಂದ ರಾಜಣ್ಣ. ದೇಶವ್ಯಾಪಿ ಮತಗಳ್ಳತನದ ವಿರುದ್ಧ ರಾಹುಲ್ ಗಾಂಧಿ ಹೋರಾಟ ನಡೆಸ್ತಿದ್ರು. ಅದೇ ಹೊತ್ತಲ್ಲಿ ರಾಜಣ್ಣ ಮತಗಳ್ಳತನ ಟೈಮಲ್ಲಿ ನಮ್ಮ ಸರ್ಕಾರನೇ ಗೆದ್ದಿದ್ದು ಅಂತ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ರು. ಆಮೇಲೆ ರಾಹುಲ್ ಗಾಂಧಿ ಸಿಟ್ಟಿಗೆ ಸಿಲುಕಿದ ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಂಡ್ರು. ಈ ಬಗ್ಗೆಯೂ KN ರಾಜಣ್ಣ ರಾಹುಲ್ ಗಾಂಧಿಗೆ ಸುದೀರ್ಘ ಪತ್ರ ಬರೆದು DK ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪಿಸಿದ್ದಾರೆ. ವೋಟ್ ಚೋರಿ ವಿರುದ್ಧದ ಹೋರಾಟಕ್ಕೆ ನನ್ನ ಬೆಂಬಲ ಸದಾಗಿದೆ. ಆದರೆ ವೋಟ್ ಚೋರಿ ವಿಚಾರದಲ್ಲಿ ನನ್ನ ಹೇಳಿಕೆ ತಪ್ಪಾಗಿ ನಿಮ್ಮ ಬಳಿ ಅರ್ಥೈಸಿದ್ದಾರೆ.
ಮತಗಳ್ಳತನದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ದವರು ಎಚ್ಚರ ವಹಿಸಬೇಕಿತ್ತು. ಕೆಪಿಸಿಸಿ ಅಧ್ಯಕ್ಷರೇ ಬಿಎಲ್ಎಗಳನ್ನ ಪಕ್ಷದ ಕಡೆಯಿಂದ ನೇಮಿಸಿದ್ರು. ಬಿಎಲ್ಎಗಳು ಹಾಗೂ ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಗಮನ ಹರಿಸಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ವೋಟ್ ಚೋರಿಗೆ ಅವಕಾಶ ಸಿಕ್ಕಿದೆ. ಬಿಎಲ್ಎಗಳು ಕೆಲಸ ಮಾಡಿದ್ರೆ ಲೋಕಸಭೆಯಲ್ಲಿ 8 ರಿಂದ 10 ಸೀಟು ಹೆಚ್ಚಾಗ್ತಿತ್ತು. ಬೇರೆ ರಾಜ್ಯಗಳಲ್ಲೂ 30 ರಿಂದ 40 ಸೀಟುಗಳನ್ನ ಹೆಚ್ಚಾಗಿ ಗೆಲ್ಲಬಹುದಿತ್ತು. ಆಗ ನರೇಂದ್ರ ಮೋದಿಯವರು 3ನೇ ಸಲ ಪ್ರಧಾನಮಂತ್ರಿ ಆಗ್ತಾಗಿರ್ಲಿಲ್ಲ. ಇದು ರಾಹುಲ್ ಗಾಂಧಿಯವರಿಗೆ ಬರೆದ ಪತ್ರದಲ್ಲಿ ಮತಗಳ್ಳತನದ ಬಗ್ಗೆ ರಾಜಣ್ಣ ಉಲ್ಲೇಖಿಸಿರುವ ಪ್ರಮುಖಾಂಶಗಳು. ರಾಜಣ್ಣ ಬರೆದಿರುವ ಈ ಪತ್ರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ತಮ್ಮ ಬಗ್ಗೆ ರಾಜಣ್ಣ ಬರೆದ ಪತ್ರದ ಬಗ್ಗೆ ಡಿಕೆ ಶಿವಕುಮಾರ್ ಮೌನವಾದರು. ಆದ್ರೆ ಇದೇ ಮಾಜಿ ಸಚಿವ ರಾಜಣ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆಯೂ ರಾಹುಲ್ ಗಾಂಧಿಗೆ ಪತ್ರ ಬರೆದು ಹಾಡಿ ಹೊಗಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಸಿದ್ದರಾಮಯ್ಯ ಶ್ರಮ ಸಾಕಷ್ಟಿದೆ. ಸಿದ್ದರಾಮಯ್ಯನವರ ಶ್ರಮದಿಂದಲೇ 2013-2023ರಲ್ಲಿ ಗೆಲುವು ಸಿಕ್ಕಿದೆ. ಎಸ್ಸಿ, ಎಸ್ಟಿ, ಒಬಿಸಿ, ಅಲ್ಪಸಂಖ್ಯಾತರನ್ನು ಸಿದ್ದರಾಮಯ್ಯ ಒಗ್ಗೂಡಿಸಿದ್ದಾರೆ. ಬಡವರು ಸೇರಿ ಎಲ್ಲರ ಏಳಿಗೆಗಾಗಿ ಸಿದ್ದರಾಮಯ್ಯ ಕೆಲಸ ಮಾಡ್ತಿದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ ಎಸ್ಸಿ, ಎಸ್ಟಿ, ಮಹಿಳಾ ಮೀಸಲಾತಿ ತಂದಿದ್ದೇನೆ. ಈ ಮೀಸಲಾತಿ ಹಿಂದೆ ಸಿದ್ದರಾಮಯ್ಯನವರ ಕೊಡುಗೆಗಿದೆ ಅಂತ ರಾಹುಲ್ ಗಾಂಧಿಗೆ ಬರೆದ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ರಾಜಣ್ಣನವರ ಈ ಪತ್ರದ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೆಚ್ಚು ಪ್ರತಿಕ್ರಿಯೆ ಕೊಡಲಿಲ್ಲ. ಅಂದ ಹಾಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ರಾಹುಲ್ ಗಾಂಧಿಗೆ ಪತ್ರ ಬರೆಯಲು ಪ್ರೇರೇಪಿಸಿದ್ದೇ ಕಾಂಗ್ರೆಸ್ ನಾಯಕರು. ದೆಹಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿ ಮಾಡಬೇಕು, ಅವರನ್ನ ಅವರು ಜಸ್ಟಿಫೈ ಮಾಡ್ಕೋಬೇಕು ಅಂತ ನಾವೇ ಹೇಳಿದ್ದು ಅಂದ್ರು ಸಚಿವ ಸತೀಶ್ ಜಾರಕಿಹೊಳಿ. ಅವ್ರು ತಮ್ಮ ಜಸ್ಟಿಫೈ ಮಾಡಲೇಬೇಕಲ್ಲ. ನಾವು ಕೂಡ ಹೇಳಿದ್ದಲ್ಲ, ಅವ್ರು ಡೆಲ್ಲಿಗೆ ಹೋಗ್ಬೇಕು, ಹೈಕಮಾಂಡ್ ಭೇಟಿಯಾಗಿ ಮನವೊಲಿಕೆ ಮಾಡಬೇಕು, ನಿಮ್ಮ ಜಸ್ಟಿಫೈ ಅನ್ನೋದು ನಾವು ಕೂಡ ಒಂದು ತಕ್ಷಣ ಹೇಳಿದ್ವಿ. ಅದನ್ನ ಈಗ ಅವ್ರ ಪತ್ರ ಮುಖಾಂತರ ಮಾಡಿರ್ಬೋದು. ಪಕ್ಷ ಒಂದಿರಲ್ಲ, ಪಕ್ಷವೇ ಪರೋಕ್ಷ, ಅದು ಇಂಡೈರೆಕ್ಟ್ ಕೋಡ್ ವಾರ್ ಇದ್ದೇ ಅದು ರಾಜಕೀಯ. ಆಪ್ತ ಸಚಿವರು ಶಾಸಕರೇ ಹೇಳಿದಂತೆ ರಾಜಣ್ಣ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಪತ್ರದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಿಂದ ನಾನು ಪಕ್ಷಕ್ಕೆ ದುಡಿದಿದ್ದೇನೆ. ನನ್ನ ವಿರುದ್ಧ ತಮಗೆ ತಪ್ಪು ಮಾಹಿತಿ ನೀಡಿದವರ ಮೇಲೆ ಕ್ರಮ ಆಗಬೇಕು. ಹಾಗಾಗಿ ಪ್ರತಿಯೊಂದನ್ನು ನಿಮಗೆ ವಿವರಣೆ ನೀಡಲು ನಾನು ಸಿದ್ಧನಿದ್ದೇನೆ. ದಯವಿಟ್ಟು ನನಗೆ ನಿಮ್ಮ ಭೇಟಿಗೆ ಅವಕಾಶ ಕೊಡಿ ಅಂತ ರಾಜಣ್ಣ ಮನವಿ ಮಾಡಿದ್ದಾರೆ. ರಾಜಣ್ಣ ಭೇಟಿಗೆ ರಾಹುಲ್ ಗಾಂಧಿ ಅವಕಾಶ ಕೊಡ್ತಾರಾ ಇಲ್ವಾ ಗೊತ್ತಿಲ್ಲ. ಆದ್ರೆ ಸಿಎಂ ಆಗಲೇಬೇಕೆಂದು ಹಠಕ್ಕೆ ಬಿದ್ದಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಕೇಂದ್ರ ಜಲಸಂಪನ್ಮೂಲ ಸಚಿವರ ಜೊತೆ ಭೇಟಿ ಮಾಡಿ ನೀರಾವರಿ ಯೋಜನೆಗಳ ಬಗ್ಗೆ ಮಾತುಕತೆ ನಡೆಸಿದ್ರು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರ ಭೇಟಿಗೂ ದೆಹಲಿಯಲ್ಲಿ ಪ್ರಯತ್ನ ಪಡ್ತಿದ್ದಾರೆ. ಕಾಂಗ್ರೆಸ್ ಒಳಗಿನ ಈ ಬೆಳವಣಿಗೆಗಳನ್ನೆಲ್ಲ ಹೈಕಮಾಂಡ್ ಗಮನಿಸ್ತಿದೆ ಅಂತ ಡಿಕೆ ಸುರೇಶ್ ಹೇಳಿಕೆ ಕೊಟ್ರು. ಮಗು ಹತ್ರ ಯಾರು ಸಮಾಧಾನ ಮಾಡೋರು? ತಾಯಿನೇ ಸಮಾಧಾನ ಮಾಡಬೇಕು, ಇಲ್ಲ ತಂದೆ ಸಮಾಧಾನ ಮಾಡಬೇಕು, ಇಲ್ಲ ಪೋಷಕರು ಸಮಾಧಾನ ಮಾಡಬೇಕು. ಇಲ್ಲೂ ಕೂಡ ಏನೇ ವಿಚಾರಗಳಿದ್ರೂ ಕೂಡ ಏನಾರ ಸಮಸ್ಯೆಗಳಿದ್ರೆ ಹೈಕಮಾಂಡ್ ಅದನ್ನು ಗಮನಿಸ್ತದೆ. ಸೊ ನಮ್ಮ ಪಕ್ಷದಲ್ಲಿ ಸ್ವತಂತ್ರವಾಗಿ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಕ್ಕೆ ಅವಕಾಶ ಇರೋದ್ರಿಂದ ಅವರು ಆ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಒಳಗೆ ಆಗ್ತಿರೋ ಈ ಬೆಳವಣಿಗೆಗಳೇ ಈಗ ಬಿಜೆಪಿಯವರಿಗೂ ಆಹಾರವಾಗಿದೆ. ಅಂದರೆ ಈಗ ಹೈಕಮಾಂಡಾಗಿ ಉಳಿದಿಲ್ಲ, ಬರೀ ಹೈ ಇದೆ, ಕಮಾಂಡ್ ಇಲ್ಲ ಅಲ್ಲಿ ಅಂತ. ಹೈಕಮಾಂಡ್ದಲ್ಲೇ ಗೊಂದಲ ಇದೆ. ಹೈಕಮಾಂಡ್ದಲ್ಲಿ 2 ಭಾಗ ಆಗಿದೆ. ಇವತ್ತು ನಾವು ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ 6 ತಿಂಗಳಿಂದ. ಇಲ್ಲಿ ಆಗುತ್ತಿರುವಂಥ ಗೊಂದಲಕ್ಕೆ ಹೈಕಮಾಂಡ್ ಪಾತ್ರವು ಕೂಡ ಭಾಳ ದೊಡ್ಡದಿದೆ. ಹೈಕಮಾಂಡ್ ವೀಕ್ ಅಷ್ಟೇ ಅಲ್ಲ, 2 ಭಾಗ ಆಗಿದೆ. ನನಗೆ ಅನಿಸುತ್ತೆ ಇದೆಲ್ಲವೂ ಕೂಡ ರಾಜ್ಯದ ಜನರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ ಮತ್ತು ನಮ್ಮೆಲ್ಲರ ಬಾಯಿ ಮುಚ್ಚಿಸೋಕ್ಕೆ ಒಂದು ವ್ಯವಸ್ಥಿತ ಷಡ್ಯಂತ್ರ.
ಬರೀ ಕುರ್ಚಿ ಯಾರು ಉಳಿಸ್ಬೇಕು ಅಳಿಸ್ಬೇಕು ಇದನ್ನೇ ಚರ್ಚೆ ಮಾಡ್ತಾ ಇದ್ದೀರಿ. ಒಂದು ಕಡೆ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇನ್ನೊಂದು ಕಡೆ ಖರ್ಗೆ ಅವರು ಆಗಬೇಕು, ಮತ್ತೊಂದು ಕಡೆ DK ಶಿವಕುಮಾರ್ ಆಗಬೇಕು, ಸಿದ್ದರಾಮಯ್ಯನವರು ಉಳಿಸ್ಕೋಬೇಕು. ಬಿಜೆಪಿಯವರು ಏನಾದರೂ ಹೇಳಲಿ, ಇದೇ ಡಿಸೆಂಬರ್ 27ಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ DK ಶಿವಕುಮಾರ್ ದೆಹಲಿಗೆ ಹೋಗುವ ಸಾಧ್ಯತೆಯಿದೆ. ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಇಬ್ಬರನ್ನು ಕೂರಿಸಿ ಹೈಕಮಾಂಡ್ ಮಾತುಕತೆ ನಡೆಸೋ ಸಾಧ್ಯತೆಯಿದೆ. ಈ ಮಧ್ಯೆ ಜನವರಿಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ದೊಡ್ಡ ಅಹಿಂದ ಸಮಾವೇಶ ನಡೆಸೋದಕ್ಕೂ ಸಿದ್ದರಾಮಯ್ಯ ಆಪ್ತರು ನಿರ್ಧರಿಸಿದ್ದು. ಹೈಕಮಾಂಡ್ ಭೇಟಿ ವೇಳೆ ಒಪ್ಪಿಗೆ ಕೇಳುವ ಸಾಧ್ಯತೆಯಿದೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಏನ್ ನಿರ್ಧಾರ ಮಾಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂಟಿರುವಂತಹ ಕಾಲ್ತುಳಿತ ಪ್ರಕರಣದ ಗ್ರಹಣ ಅದು ಬಿಡುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದರೆ ನಾಳೆಯಿಂದ ಆರಂಭ ಆಗಬೇಕಾಗಿದ್ದಂಥ ವಿಜಯ್ ಹಜಾರೆ ಟೂರ್ನಮೆಂಟ್ನ ಪಂದ್ಯ ಆಡೋದಕ್ಕಾಗಿ ವಿರಾಟ್ ಕೊಹ್ಲಿ ಕೂಡ ಬೆಂಗಳೂರಿಗೆ ಬಂದಿದ್ದಾರೆ. ಆದರೆ ಸರ್ಕಾರ ಪಂದ್ಯಕ್ಕೆ ಅನುಮತಿಯನ್ನು ಕೊಟ್ಟಿಲ್ಲ. ಇದರಿಂದ ವಿರಾಟ್ ಕೊಹ್ಲಿ ಆಟವನ್ನು ಕಣ್ತುಂಬಿಕೊಳ್ಬೇಕು ಅಂತ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ನಿರಾಶೆಯಾಗಿರುವಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಕಡೆ KCAಯ ಜವಾಬ್ದಾರಿಯೂ ಕೂಡ ಭಾಳ ಮುಖ್ಯ ಆಗಿದೆ. ಯಾಕಂದರೆ ಸರ್ಕಾರ ಈಗಾಗಲೇ ಸೂಚನೆ ಕೊಟ್ಟಿದ್ದಂತಹ ನಿಯಮಗಳು, ಯಾಕಂದರೆ ಸುರಕ್ಷತೆ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವ ಹಾಗಿಲ್ಲ. ಆಗಿರುವ ದುರಂತ ನಮಗೆಲ್ಲರೂ ಕೂಡ ಕೇವಲ ಆಘಾತ ತಂದಿರೋದಲ್ಲ, ಅದು ಎಚ್ಚರಿಕೆ ಗಂಟೆ. ಈಗ ನಾಳೆ ನಡೀಬೇಕಾಗಿದ್ದಂಥ ವಿಜಯ್ ಹಜಾರೆ ಪಂದ್ಯ ಎಲ್ಲಿ ನಡೆಯುತ್ತೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಬೆಂಗಳೂರಿನ ಹೆಮ್ಮೆಯ ಚಿನ್ನಸ್ವಾಮಿ ಸ್ಟೇಡಿಯಂ ಸಾವಿನ ಮನೆಯಿಂದ ಹೊರಬಂದಿಲ್ಲ. ಅದಕ್ಕೆ ಆವರಿಸಿರುವ ಸ್ಮಶಾನದ ಛಾಯೆ ದೂರವಾಗಿಲ್ಲ. 11 ಜನರ ಸಾವಿನ ಸೂತಕ ಇನ್ನೂ ಮರೆಯಾಗಿಲ್ಲ. ಭದ್ರತೆಯೇ ಸರಿಯಿಲ್ಲ ಎಂಬ ಕಾರಣಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಪಂದ್ಯ ನಡೆಸಲು ರಾಜ್ಯ ಸರ್ಕಾರ ಅನುಮತಿ ನಿರಾಕರಿಸಿದೆ. ವೀಕ್ಷಕರ ಭದ್ರತೆ ಕಾರಣ ಕೊಟ್ಟು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ರದ್ದು ಮಾಡಲಾಗಿದೆ. ನಿನ್ನೆಯಷ್ಟೇ ಹಲವು ಷರತ್ತುಗಳನ್ನು ಹಾಕಿ ಅನುಮತಿ ನೀಡಿದ್ದ ಪೊಲೀಸ್ ಇಲಾಖೆ ಕೂಡ ಈಗ ಸರ್ಕಾರದತ್ತ ಬೊಟ್ಟು ಮಾಡಿ ನಾಳೆಯ ಪಂದ್ಯಕ್ಕೆ ಅನುಮತಿ ಇಲ್ಲ ಎಂದಿದೆ. ಅನುಮತಿ ಸಿಕ್ಕಿದ್ದರೆ ದೆಹಲಿ ಆಂಧ್ರಪ್ರದೇಶ ನಡುವಿನ ವಿಜಯ್ ಹಜಾರೆ ಟ್ರೋಫಿ ಪಂದ್ಯ ನಡೆಯಬೇಕಿತ್ತು. ವಿರಾಟ್ ಕೊಹ್ಲಿ ಆಡುತ್ತಿರುವ ಕಾರಣಕ್ಕೆ ಕೊಹ್ಲಿಯನ್ನ ನೋಡಲೆಂದೇ ಸ್ಟೇಡಿಯಂನತ್ತ ಜನರು ಬರುವ ಸಾಧ್ಯತೆ ಇತ್ತು. ಇದೀಗ ಕೊಹ್ಲಿ ಫ್ಯಾನ್ಸ್ಗೆ ಭಾರೀ ನಿರಾಸೆಯಾಗಿದೆ. ಇದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ನಿನ್ನೆ ನಿಮಗೆ ಗೊತ್ತಿದೆ, ನಮ್ಮ ಕಮಿಟಿ ಅವರೆಲ್ಲ ಹೋಗಿದ್ರು. ಅಲ್ಲಿ ಕಮಿಟಿದು ರೆಕಮೆಂಡೇಶನ್ ಆದ ಮೇಲೆ ಪರ್ಮಿಷನ್ ರಿಜೆಕ್ಟ್ ಆಗಿದೆ. ಸೊ ನಾಳೆ ಯಾವುದು ಮ್ಯಾಚ್ ಇಲ್ಲ ಅಲ್ಲಿ ಸ್ಟೇಡಿಯಂ ಅಲ್ಲಿ. ದಿ ಕಮಿಟಿ ವಿಚ್ ಹ್ಯಾಡ್ ಗಾನ್ ಟು ದಿ ಸ್ಟೇಡಿಯಂ ಎಸ್ಟರ್ಡೇ ಆನ್ ದಿ ಇನ್ಸ್ಟ್ರಕ್ಷನ್ಸ್ ಆಫ್ ದಿ ಹೋಮ್ ಡಿಪಾರ್ಟ್ಮೆಂಟ್, ಡಿಫರೆಂಟ್ ಡಿಪಾರ್ಟ್ಮೆಂಟ್ಸ್ ಹ್ಯಾಡ್ ಗಾನ್ ಇನ್ಕ್ಲೂಡಿಂಗ್ ಫೈರ್, ಬೆಸ್ಕಾಮ್, PWD, health, GBA and the police. As per the report of the departments, the permission has not been granted for match tomorrow. So, but what's the reason? It is under consideration. The committee has given a detailed report, but as of now, the permission is not granted. Yeah. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಪಂದ್ಯ ಆಯೋಜಿಸುವ ಸಂಬಂಧ ಸರ್ಕಾರದಿಂದ ಕಮಿಟಿಯೊಂದು ರಚನೆಯಾಗಿತ್ತು. GBA, ಪೊಲೀಸ್, KSCA ಅಧಿಕಾರಿಗಳ ತಂಡ ನಿನ್ನೆ ದಿನವಿಡೀ ಸ್ಟೇಡಿಯಂನ ಸುರಕ್ಷತಾ ಕ್ರಮಗಳ ಬಗ್ಗೆ ಪರಿಶೀಲನೆ ನಡೆಸಿತ್ತು. ಪರಿಶೀಲನೆ ಬಳಿಕ ಸಭೆ ಮಾಡಿದ್ದ ಸಮಿತಿ ವರದಿ ಆಧರಿಸಿ ಕ್ರಮ ನಿರ್ಧಾರ ಮಾಡುವುದಾಗಿ ಹೇಳಿತ್ತು. ಇದೀಗ ಸುರಕ್ಷತೆ ದೃಷ್ಟಿಯಿಂದ ಪಂದ್ಯಕ್ಕೆ ಅನುಮತಿ ನಿರಾಕರಿಸಿದೆ ಸಮಿತಿ. ಸ್ಟೇಡಿಯಂನ ಎಲ್ಲಾ ಗೇಟ್ಗಳು ಬಹಳ ಕಿರಿದಾಗಿವೆ. ತುರ್ತು ಸಂದರ್ಭಗಳಲ್ಲಿ ಅಗ್ನಿಶಾಮಕ ವಾಹನ, ಆಂಬ್ಯುಲೆನ್ಸ್ ಬಂದು ಹೋಗಲು ಜಾಗವಿಲ್ಲ. ಸಾರ್ವಜನಿಕರ ವಾಹನಗಳಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಆಟಗಾರರ ವಾಹನಗಳ ಪಾರ್ಕಿಂಗೂ ಸ್ಟೇಡಿಯಂನಲ್ಲಿ ಜಾಗವಿಲ್ಲ. ಸ್ಟೇಡಿಯಂನಲ್ಲಿ ಎಲ್ಲಿಯೂ ಎಮರ್ಜೆನ್ಸಿ ಎಕ್ಸಿಟ್ ಗೇಟ್ಗಳಿಲ್ಲ. ಅಷ್ಟೇ ಅಲ್ಲ, ಸ್ಟೇಡಿಯಂ ಸುತ್ತಲೂ ನಿರ್ಮಿಸಿರುವ ತಡೆಗೋಡೆ ಅವೈಜ್ಞಾನಿಕ ಎಂದು ವರದಿ ನೀಡಿದೆ ಸಮಿತಿ. ಅಲ್ಲದೆ RCB ವಿಜಯೋತ್ಸವ ದಿನ ಕಾಲ್ತುಳಿತ ನಡೆದ ಬಳಿಕ ಸ್ಟೇಡಿಯಂನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಹೀಗಾಗಿ ಪಂದ್ಯ ನಡೆಸಲು ಸ್ಟೇಡಿಯಂನಲ್ಲಿ ವಾತಾವರಣ ಪೂರಕವಾಗಿಲ್ಲ ಎಂದಿದೆ ಸಮಿತಿ. ನಾವು ಇದರ ಬಗ್ಗೆ ಕೂಲಂಕುಷವಾಗಿ ಏನೆಲ್ಲ ಇದೆ, ಏನೆಲ್ಲ ಫೆಸಿಲಿಟೀಸ್ ಇದೆ ಅದರ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಸರ್ಕಾರಕ್ಕೆ ವರದಿ ಕೊಡಲಿಕ್ಕೆ ಹೇಳಿದರು. ಸರ್ಕಾರಕ್ಕೆ ವರದಿ ಕೊಟ್ಟರು. IPL ಸೀಸನ್ ಶುರುವಾಗ್ತಿದೆ. T20 ವಿಶ್ವಕಪ್ ಇದೆ. ಶೀಘ್ರದಲ್ಲೇ ನ್ಯೂಜಿಲೆಂಡ್ ವಿರುದ್ಧದ ಸರಣಿಯೂ ಇದೆ. ಪ್ರತಿ ಸರಣಿ ಬಂದಾಗಲೂ ಚಿನ್ನಸ್ವಾಮಿ ಸ್ಟೇಡಿಯಂನ ಪಂದ್ಯಗಳಿಗಾಗಿ ಇಡೀ ಕರುನಾಡು, ಇಡೀ ದೇಶ, ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪ್ರೇಮಿಗಳು ಕೂಡ ಹಾತೊರೆಯುತ್ತಿದ್ರು.
ಕಳೆದ ಬಾರಿ IPL ಗೆದ್ದಿರೋ ಕಾರಣಕ್ಕೆ RCB ಮೇಲಿನ ಕ್ರೇಜ್ ಇನ್ನಷ್ಟು ಹೆಚ್ಚಾಗಿದೆ. ಪ್ರಸಕ್ತ ಸಾಲಿನ IPL ಉದ್ಘಾಟನಾ ಪಂದ್ಯ ಬೆಂಗಳೂರಿನಿಂದಲೇ ಆಗುತ್ತೆ ಅನ್ನೋ ಕುತೂಹಲದ ಮಧ್ಯೆಯೇ ಭಾರೀ ನಿರಾಸೆ ಮೂಡಿಸಿದೆ ರಾಜ್ಯ ಸರ್ಕಾರದ ನಿರ್ಧಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಜನ್ಮ ಕೊಟ್ಟು ಬೆಳೆಸಿದಂತಹ ಮಗಳಿಗಿಂತ ಅವರಿಗೆ ಜಾತಿನೇ ಮುಖ್ಯ. ಅದಕ್ಕೆ ಅನ್ಯ ಜಾತಿಯ ಹುಡುಗರನ್ನ ಮದುವೆಯಾದ ಮಗಳನ್ನೇ ಅಪ್ಪ ಮತ್ತು ಕುಟುಂಬದವರು ಸೇರಿಕೊಂಡು ಕೊಂದುಬಿಟ್ರು. ಅದು 7 ತಿಂಗಳ ತುಂಬು ಗರ್ಭಿಣಿ ಮಗಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದಂತಹ ತಂದೆ. ಈಗ ಈ ಹಂತಕರನ್ನು ಪೊಲೀಸರು ಬೇಟೆಯಾಡಿದ್ದಾರೆ. ಆದರೆ ಗರ್ಭಿಣಿ ಅಂತಾನು ನೋಡದೆ ಹೇಗೆ ಕೊಚ್ಚಿ ಕೊಂದ್ರು ಅನ್ನುವಂಥದ್ದು ಈಗ ರಿವೀಲ್ ಆಗಿದೆ. ಜಾತಿ ಅನ್ನೋದು ಸಮಾಜಕ್ಕೆ ಅಂಟಿರೋ ಕಳಂಕ. ಪ್ರೀತಿ ಸ್ನೇಹ ಅನ್ನೋ ಬಂಧಕ್ಕೆ ಮಹಾಕಂಟಕ. ಶತಶತಮಾನ ಕಳೆದರೂ ಈ ಜಾತಿ ಪ್ರೀತಿ ನಡುವಿನ ಜಿದ್ದು ಹೋಗಿಲ್ಲ. ತಲತಲಾಂತರದಿಂದ ಹೊತ್ತಿದ ಅಸಮಾನತೆ ಕಿಚ್ಚು ಆರ್ತಿಲ್ಲ. ಜಾತಿ ಬೇಲಿ ಭೇದಿಸಿ ಒಂದಾದ ಹೃದಯಗಳ ರಕ್ತದ ಕೋಡಿ ಹರಿಯೋದೂ ನಿಂತಿಲ್ಲ. ಹುಬ್ಬಳ್ಳಿಯಲ್ಲಿ ಇಂಥದ್ದೇ ಜಾತಿ ಜಿದ್ದಿಗೆ ಪ್ರೀತಿಸಿದವಳ ಹೆಣ ಬಿದ್ದಿದೆ. ಹೆತ್ತ ತಂದೆಯೇ ಗರ್ಭಿಣಿ ಮಗಳ ರಕ್ತ ಕುಡಿದು ರಣಕೇಕೆ ಹಾಕಿದ್ದಾನೆ. ಮಾನ್ಯ ಪಾಟೀಲ್ ಯಾವಾಗ ದಲಿತ ಯುವಕ ವಿವೇಕಾನಂದನ ಕೈ ಹಿಡಿದ್ಲೋ ಅವತ್ತೇ ಕುಟುಂಬಸ್ಥರು ಮನುಷ್ಯತ್ವ ಮರೆತು ಹೋಗಿದ್ರು. ಗಂಡನ ಜೊತೆ ಮಾನ್ಯ ಸೀಮಂತ ಕಾರ್ಯಕ್ಕೆ ಊರಿಗೆ ಬಂದಿದ್ದೇ ತಡ ಪಾಪಿ ಪ್ರಕಾಶ್ ಆ್ಯಂಡ್ ಗ್ಯಾಂಗ್ ರಾತ್ರೋರಾತ್ರಿ ಸ್ಕೆಚ್ ರೆಡಿ ಮಾಡಿತ್ತು. ಜಾತಿ ಬಿಟ್ಟು ಹೋದವಳ ಇಡೀ ಕುಟುಂಬವನ್ನೇ ಸರ್ವನಾಶ ಮಾಡುವುದಕ್ಕೆ ಶಪಥ ಮಾಡಿದ್ರು. ಅದರಂತೆ ಮಾರಕಾಸ್ತ್ರ ಹಿಡಿದು ಎಂಟ್ರಿ ಕೊಟ್ಟಿದ್ದ ಗ್ಯಾಂಗ್ ಮೊದಲು ಟ್ರ್ಯಾಕ್ಟರ್ನಿಂದ ಗುದ್ದಿ ವಿವೇಕಾನಂದ ತಂದೆ ಹತ್ಯೆಗೆ ಯತ್ನಿಸಿದ್ದಾರೆ. ಅದು ಜಸ್ಟ್ ಮಿಸ್ ಆಗಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಹಂತಕ ಪಡೆ ಹಾಡಹಗಲೇ ಮಾನ್ಯಾಳ ಮನೆಗೆ ನುಗ್ಗಿದೆ. ಮಗಳನ್ನ ನೋಡಿ ರಾಕ್ಷಸನಾದ ಪ್ರಕಾಶ್ ಮೊದಲು ಕುತ್ತಿಗೆಗೆ 2 ಬಾರಿ ಕೊಡಲಿಯಿಂದ ಹೊಡೆದಿದ್ದಾನೆ. ಬಳಿಕ ಹೊಟ್ಟೆಗೆ ಮಚ್ಚಿನಿಂದ ಚುಚ್ಚಿ ನರನಾಡಿಯಲ್ಲೂ ನರಕ ತೋರಿಸಿದ್ದಾರೆ. ಬಿದ್ದು ಒದ್ದಾಡಿದ್ರೂ ಬಿಡದೆ ಹೊಟ್ಟೆಯನ್ನೇ ಸೀಳಿ ಕೊಂದು ಹಾಕಿದ್ದಾರೆ. ನಮ್ಮ ತಂಗಿ ನೋಡಿ ಅವ್ರು ನೋಡಿ ಕದ ಹಾಕಿದ್ರು ಸರ್. ಕದ ಹೊಡೆದು ಮನೆ ತಪ್ಪಿಸ್ಕೋಬೇಕಂತಂದು ಓಡಿ ಹೊರಗೆ ಬಂದ ಸರ್. ಆ ಸೈಡ್ ದೋಡಿಂದ ಅವಾಗ ಟ್ಯಾಕ್ಟ್ರಿ ಸಂಧ್ಯಾಗಿ ಕೈ ಮುರಿದಾನ ಸರ್. ಕುತ್ತಿಗೆಗೆ ಕೊಡ್ಲಿ ತಗೊಂಡು 3-4 ಸತೆ ಹೊಡೆದಾನ ಸರ್. ಮತ್ತೆ ಪ್ರಕಾಶ್ ಗೌಡ ಸರ್. ಮಾನ್ಯಾಳ ಹೆಣ ಬೀಳುತ್ತಿದ್ದಂತೆ ವಿವೇಕಾನಂದನ ತಾಯಿ ರೇಣುಕಾ ಹಾಗೂ ಸಂಬಂಧಿಕರ ಮೇಲೂ ಮಚ್ಚು ಬೀಸಿದ್ದಾರೆ. ಗಂಭೀರ ಗಾಯಗೊಂಡ ವಿವೇಕಾನಂದ ತಾಯಿ ಹಾಗೂ ದೊಡ್ಡಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದ್ದಾರೆ. ಹೆಂಡತಿ ಸಾವು, ಅಮ್ಮನ ಒದ್ದಾಟ ನೋಡಿ ವಿವೇಕಾನಂದ ಗೋಳಾಡುತ್ತಿದ್ದಾನೆ. ನನ್ನ ಹೆಂಡತಿ ಕೊಂದವರನ್ನ ಎನ್ಕೌಂಟರ್ ಮಾಡಿ ಊರಿನವರು ಯಾರೂ ನಮ್ಮ ಸಹಾಯಕ್ಕೆ ಬರಲಿಲ್ಲ. ದಲಿತರಾಗಿ ಹುಟ್ಟಿದ್ದೇ ತಪ್ಪ ಅಂತ ಗೋಳಾಡಿದ್ದಾನೆ. ಮನೆ ನಮ್ಮ ಮೇಲೆ ಅಟ್ಯಾಕ್ ಮಾಡಿದವ್ರು ಅಂತ ಹೇಳಿ ನಮ್ಮ ಮನೆ ಅಂತೇಳಿ ನೋಡಿ 14 ಮಂದಿ ಮೇಲೆ ನಾವು ಕೇಸ್ ಮಾಡೇವಿ ಸರ್. 5 ದಿನ 6 ಜನನಷ್ಟೇ ಅರೆಸ್ಟ್ ಮಾಡಿದ್ರು ಸರ್. ನಮ್ಮ ತಂದೆ ತಾಯಿ ಮೇಲೆ ಯಾರು ಮನೋ ಮ್ಯಾಗ ಯಾರು ಇದು ಮಾಡ್ಯಾರ ಸರ್ ಅವ್ರಿಗೆ ಎನ್ಕೌಂಟರ್ ಆಗ್ಬೇಕಂತಂದು ಬೇಡ್ಕೊಳ್ಳೋದು ಇಷ್ಟೇ ಸರ್. ಡಬಲ್ ಮರ್ಡರ್ ಕೇಸ್ ಸರ್. ನಮ್ಮ ಮಮ್ಮಿಯಾರು ಇನ್ನೂ ಸೀರಿಯಸ್ ಅದಾರ ಸರ್. ನಾನು ಎನ್ಕೌಂಟರ್ ಮಾಡ್ಕೋಬೇಕಂತ ಕೇಳ್ತೇನೆ ಸರ್. ಮರ್ಯಾದೆಗಾಗಿ ಹತ್ಯೆಗೈದ 6 ಮಂದಿ ಅರೆಸ್ಟ್. ಬೂದಿ ಮುಚ್ಚಿದ ಕೆಂಡವಾದ ಇನಾಂ ವೀರಾಪುರ. ಮಾನ್ಯಾಳ ಮೇಲೆ ಅಟ್ಟಹಾಸ ಮೆರೆದ 6 ಆರೋಪಿಗಳನ್ನ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪ್ರಕಾಶ್ ಗೌಡ, ಅರುಣ್ ಗೌಡ, ಈರಣ್ಣಗೌಡ, ಫಕೀರಗೌಡ, ಬಸನಗೌಡ, ಗುರುಸಿದ್ದಗೌಡನನ್ನ ಬಂಧಿಸಿ ಡ್ರಿಲ್ ಮಾಡುತ್ತಿದ್ದಾರೆ. ಇತ್ತ ಇನಾಂ ವೀರಾಪುರ ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಮತ್ತೆ ಅಟ್ಯಾಕ್ ಮಾಡೋ ಭಯದಲ್ಲಿ ವಿವೇಕಾನಂದ ಕುಟುಂಬಸ್ಥರು ಊರನ್ನೇ ಬಿಟ್ಟಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಮಾನ್ಯ ಪತಿ ವಿವೇಕಾನಂದ್ಗೆ ಓರ್ವ ಗನ್ಮ್ಯಾನ್ ವ್ಯವಸ್ಥೆ ಮಾಡಲಾಗಿದೆ. ಮತ್ತೊಂದೆಡೆ ಆರೋಪಿ ಪ್ರಕಾಶ್ ಪಾಟೀಲ್ ಕುಟುಂಬಸ್ಥರು ಬಂಧನ ಭೀತಿಯಲ್ಲಿ ನಾಪತ್ತೆಯಾಗಿದ್ದಾರೆ. ಒಬ್ಬೊಬ್ಬರು ಒಂದೊಂದು ಕಡೆ ದಿಕ್ಕಾಪಾಲಾಗಿದ್ದಾರೆ. ನಮ್ಮ ಟೀಮ್ ಇನ್ನೂ ಫೀಲ್ಡಲ್ಲಿ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೇ ಆರೋಪಿಗಳಿಗೆ ಅರೆಸ್ಟ್ ಮಾಡ್ತೀವಿ. 14 ಜನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದರಲ್ಲಿ ನಮಗೆ 6 ಜನ ಆಗಿದ್ದಾರೆ. ಇನ್ನೊಬ್ಬ ಅಕ್ಯೂಸ್ಡ್ ನಮಗೆ ಆದಷ್ಟು ಬೇಗ ಸಿಗ್ಬೋದು. ನಾವೇ ಕೆಲಸ ಮಾಡ್ತಾ ಇದ್ದೀವಿ. ಒಟ್ಟಾರೆ ಜಾತಿ ಜ್ವಾಲೆಯಲ್ಲಿ ಬಿದ್ದ ಮಾನ್ಯ ನರಳಾಡಿ ನರಕ ಅನುಭವಿಸಿದ್ದಾಳೆ. ಸೀಮಂತದ ಸಂಭ್ರಮದಲ್ಲಿದ್ದವಳು ಅಪ್ಪನ ಅಟ್ಟಹಾಸಕ್ಕೆ ಬಲಿಯಾಗಿದ್ದಾಳೆ. ಜಾತಿ ಭೂತ ಹೊಕ್ಕಿಸಿಕೊಂಡ ಇಂಥ ಕ್ರಿಮಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ. ಶಿವರಾಮ ಸುಂಡಿ, ನ್ಯೂಸ್ 18, ಹುಬ್ಬಳ್ಳಿ.
ಬಾಂಗ್ಲಾದೇಶದಲ್ಲಿ ಭುಗಿಲೆದ್ದಿರುವಂತಹ ಹಿಂಸಾಚಾರದಲ್ಲಿ ಹಿಂದೂಗಳನ್ನು ಹುಡುಕಿ ಹತ್ಯೆ ಮಾಡಲಾಗ್ತಾ ಇದೆ. ಹಿಂದೂಗಳ ಹತ್ಯೆಯನ್ನು ಖಂಡಿಸಿ ಭಾರತದಲ್ಲೂ ಕೂಡ ಪ್ರತಿಭಟನೆಗಳು ತೀವ್ರಗೊಂಡಿವೆ. ಮೊಹಮ್ಮದ್ ಯೂನಸ್ಗೆ ಕೊಟ್ಟಿರುವಂತಹ ನೊಬೆಲ್ ಶಾಂತಿ ಪುರಸ್ಕಾರ ವಾಪಸ್ ಪಡಿಬೇಕು ಅಂತ ಜನ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಭಾರತದಲ್ಲಿ ಅಸಂಖ್ಯಾತ ಹಿಂದೂಗಳ ಆಕ್ರೋಶದ ಕಟ್ಟೆ ಒಡೆದಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮಾರಣಹೋಮ ಆಗ್ತಿರೋದನ್ನು ಖಂಡಿಸಿ ದೇಶದ ಬೀದಿ ಬೀದಿಯಲ್ಲೂ ಹಿಂದೂ ಕಾರ್ಯಕರ್ತರು ಬೀದಿಗಿಳಿದಿದ್ದಾರೆ. ಸ್ವಾಮೀಜಿಗಳು, ಜೈನ ಸಮುದಾಯದ ಸನ್ಯಾಸಿಗಳು, ಹಿಂದೂ ಸಂಘಟನೆ ಕಾರ್ಯಕರ್ತರುಗಳು ಭಿತ್ತಿಪತ್ರ ಹಿಡಿದು ಬಾಂಗ್ಲಾದೇಶದ ವಿರುದ್ಧ ಧಿಕ್ಕಾರ ಕೂಗ್ತಾ ಪ್ರತಿಭಟನೆ ಮಾಡುತ್ತಿದ್ದಾರೆ. ದೆಹಲಿಯಲ್ಲಿರುವ ಬಾಂಗ್ಲಾ ಹೈಕಮಿಷನರ್ ಕಚೇರಿ ಬಳಿ ಬೆಳಗ್ಗೆ ಶಾಂತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದವರು ಇದ್ದಕ್ಕಿದ್ದಂತೆ ರೊಚ್ಚಿಗೆದ್ರು. ಬಾಂಗ್ಲಾ ಹೈಕಮಿಷನ್ ಕಚೇರಿಗೆ ಮುತ್ತಿಗೆ ಹಾಕಲು ಹೋದ್ರು. ಹಿಂದೂ ಕಾರ್ಯಕರ್ತರ ಆಕ್ರೋಶಕ್ಕೆ ಭದ್ರತಾ ಪಡೆ ಸಿಬ್ಬಂದಿಯೂ ಹೈರಾಣಾಗಿ ಹೋದ್ರು. ಭದ್ರತಾ ಸಿಬ್ಬಂದಿ ಎದುರೇ ಬಾಂಗ್ಲಾದೇಶದ ಧ್ವಜಗಳನ್ನು ಸುಟ್ಟು ಯೂನುಸ್ಗೆ ಕೊಟ್ಟಿರುವ ನೊಬೆಲ್ ಪುರಸ್ಕಾರ ವಾಪಸ್ ತಗೋಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. शेख हसीना जी ने हमारे माइनॉरिटीज और हमारे इंडिजिनस राइट के लिए आवाज उठाई थी, तो उनको वहां से सत्ता से हटा दिया गया था. ये जिहादी यूसुफ जी, उनको जो नोबेल पीस प्राइज मिलता है वो पीस प्राइज भी वापस लिया जाए. ಬರೀ ದೆಹಲಿಯಲ್ಲಷ್ಟೇ ಅಲ್ಲ, ಮುಂಬೈನಲ್ಲೂ ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಬಿಜೆಪಿ ಹಿಂದೂಗಳನ್ನ ರಕ್ಷಿಸ್ತಾ ಇಲ್ಲ ಅಂತ ಘೋಷಣೆ ಕೂಗಿದ್ರು. ಮಧ್ಯಪ್ರದೇಶದಲ್ಲೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಜಮ್ಮು ಕಾಶ್ಮೀರದಲ್ಲಿ ಯೂನುಸ್ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿ ಧಿಕ್ಕಾರ ಕೂಗಿದ್ರು. ಹಿಂದೂಗಳ ಈ ಆಕ್ರೋಶಕ್ಕೆ ಕಾರಣ ಬಾಂಗ್ಲಾದಲ್ಲಿ 4 ದಿನದ ಹಿಂದೆ ಹಿಂದೂ ಸಮಾಜದ ದೀಪು ಚಂದ್ರದಾಸ್ ಹತ್ಯೆ ವಿಡಿಯೋ. ದೀಪು ಚಂದ್ರದಾಸ್ ನನ್ನ ಒದ್ದು ಕೊಂದಿದ್ರು, ವಿಡಿಯೋನು ಮಾಡಿಕೊಂಡಿದ್ರು. ಆಮೇಲೆ ನಡು ರಸ್ತೆಯಲ್ಲಿ ಆತನ ದೇಹವನ್ನ ಮರಕ್ಕೆ ನೇಣು ಹಾಕಿ ಬೆಂಕಿ ಹಚ್ಚಿ ಕ್ರೂರತನ ಮೆರೆದಿದ್ರು. ಈಗ ನಿನ್ನೆಯಿಂದ ದೀಪು ಚಂದ್ರದಾಸ್ನನ್ನ ಬಾಂಗ್ಲಾ ಪೊಲೀಸರು ಕರ್ಕೊಂಡು ಹೋಗ್ತಿರೋದು, ನನ್ನನ್ನ ಕೊಂದು ಬಿಡ್ತಾರೆ ಅಂತ ಗುಳಾಡೋ ವಿಡಿಯೋ ವೈರಲ್ ಆಗಿದೆ. ಬಾಂಗ್ಲಾ ಪೊಲೀಸರೇ ದೀಪು ಚಂದ್ರದಾಸ್ ಹತ್ಯೆಗೆ ಕಾರಣ. ಹೀಗಾಗಿ ಬಾಂಗ್ಲಾದಲ್ಲಿರುವ ಹಿಂದೂಗಳ ರಕ್ಷಣೆಗೆ ಭಾರತ ಮುಂದಾಗಬೇಕು ಅಂತ ಹೋರಾಟ ನಡೆಸ್ತಾ ಇದ್ದಾರೆ. ದೀಪು ಚಂದ್ರದಾಸ್ನಂತೆ ಇಲ್ಲಿವರೆಗೂ 3-4 ಹಿಂದೂಗಳನ್ನ ಕೊಲ್ಲಲಾಗಿದೆ. ಬಾಂಗ್ಲಾದವರ ಜೊತೆ ಭಾರತ ಸರ್ಕಾರ ರಾಜತಾಂತ್ರಿಕ ಮಾತುಕತೆ ನಡೆಸಿದ್ರೂ ಫಲ ಕೊಟ್ಟಿಲ್ಲ. ನಿನ್ನೆಯಿಂದ 2 ದೇಶಗಳ ಮಧ್ಯೆ ವೀಸಾ ಬ್ಯಾನ್ ಆಗಿದೆ. ಬಹುತೇಕ ವಿಮಾನ ಹಾರಾಟಗಳು ಬಂದ್ ಆಗಿವೆ. ಇದರ ಮಧ್ಯೆ ಹಿಂದೂಗಳ ಪ್ರತಿಭಟನೆ ಕೇಂದ್ರ ಸರ್ಕಾರಕ್ಕೆ ತಲೆನೋವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.